ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣದಲ್ಲಿ ಭಾರೀ ಬೆಳವಣಿಗೆ. ನೇತ್ರಾವತಿ ನದಿ ತಟದ ಕಾಡಲ್ಲಿ ಹುಡುಕಾಟ. ಮೊದಲ ದಿನ ಸಮಾಧಿ ಅಗೆಯೋ ಕಾರ್ಯಾಚರಣೆ ಅಂತ್ಯ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣವು ದಿನದಿಂದ ದಿನಕ್ಕೆ ತನಿಖೆ ಚುರುಕನ್ನ ಪಡೆದುಕೊಳ್ತಾ ಇದೆ. ಧರ್ಮಸ್ಥಳ ಪ್ರಕರಣಕ್ಕೆ ಅನಾಮಿಕ ವ್ಯಕ್ತಿ ಎಂಟ್ರಿಯಾದ ಬಳಿಕ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಿ ತನಿಖೆಗೆ ವೇಗವನ್ನ ನೀಡಲಾಗಿತ್ತು. ಸಾಕ್ಷಿದಾರನನ್ನ ಸುಮಾರು 15 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ ಬಳಿಕ ದೂರುದಾರ ಸುಮಾರು 13 ಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಬಗ್ಗೆ ಬಾಯ್ಬಿಟ್ಟಿದ್ದ. ಅದಾದ ಬಳಿಕ ನಿನ್ನೆ ಅನಾಮಿಕ ವ್ಯಕ್ತಿಯೊಂದಿಗೆ ಎಸ್ಐಟಿ ಟೀಮ್ ದಟ್ಟ ಅರಣ್ಯಕ್ಕೆ ತೆರಳಿ ಶವಗಳನ್ನ ಹೂತಿಟ್ಟ ಸ್ಥಳಗಳನ್ನ ತೋರಿಸಿದ್ದು ಅಧಿಕಾರಿಗಳು ಸ್ಥಳವನ್ನ ಗುರುತು ಮಾಡುವ ಪ್ರಕ್ರಿಯೆಯನ್ನ ಮಾಡಲಾಗಿತ್ತು. ನಿನ್ನೆ ಸ್ಥಳಗಳನ್ನ ಗುರುತಿಸಿದ ಕೂಡಲೇ ಇನ್ನೇನು ಕಳೆಬರ ಸಿಗುತ್ತೆ ಅಂತ ಜನರು ಬಹು ನಿರೀಕ್ಷಿತರಾಗಿದ್ರು. ಹಾಗಾದ್ರೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಯ್ತು ಅಂತ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ನಿನ್ನೆ ಅನಾಮಿಕ ವ್ಯಕ್ತಿ ಮೊದಲು ಗುರುತು ಮಾಡಿದ್ದ ಜಾಗಕ್ಕೆ ಇಂದು ಎಸ್ಐಟಿ ಟೀಮ್ ಅಧಿಕಾರಿಗಳು, ಪೊಲೀಸರು, ಎಫ್ಎಸ್ಎಲ್ ಟೀಮ್ ಹಾಗೂ ವೈದ್ಯಕೀಯ ಸಿಬ್ಬಂದಿ ಅನಾಮಿಕ ವ್ಯಕ್ತಿ ಜೊತೆಗೆ ಸೀದಾ ನೇತ್ರಾವತಿ ತಟದಲ್ಲಿರೋ ಅರಣ್ಯಕ್ಕೆ ಬಂದಿದ್ರು. ಈ ವೇಳೆ ನೇತ್ರಾವತಿ ತಟದಲ್ಲಿ ಸಮಾಧಿ ಅಗಿಯಲು ಪುರಸಭೆ ಸಿಬ್ಬಂದಿ ಪಿಕಾಸಿ ಗುದ್ದಲಿ ಹಾರೆಕೋಳು ಹಿಡಿದು ಸಿದ್ಧರಾಗಿದ್ರು. 12 ಮಂದಿ ಪುರಸಭೆ ಸಿಬ್ಬಂದಿ ಎಸ್ಐಟಿ ಟೀಮ್ ಹಾಗೂ ಅನಾಮಿಕ ವ್ಯಕ್ತಿ ಸೀದಾ ಗುರುತು ಮಾಡಿದ್ದ ಸ್ಥಳಕ್ಕೆ ಹೋಗಿದ್ರು. ಮೊದಲು ಗುರುತು ಮಾಡಿದ್ದ ಜಾಗದಲ್ಲಿ ಮಧ್ಯಾಹ್ನದವರೆಗೆ ಅಗೆಯಲಾಗಿತ್ತು. ಆದರೆ ಸಮಾಧಿ ಸ್ಥಳದಲ್ಲಿ ಯಾವುದೇ ಕಳೆಬರ ಸಿಗದೆ ಅರಣ್ಯ ಪ್ರದೇಶದಿಂದ ಅನಾಮಿಕ ವ್ಯಕ್ತಿ ಹಾಗೂ ಎಸ್ಐಟಿ ಟೀಮ್ ಹೊರಬಂದಿದ್ರು. ಬಳಿಕ ನಾನು ತೋರಿಸಿರೋ ಜಾಗ ಸರಿಯಾಗೇ ಇದೆ, ಜೆಸಿಬಿ ಮೂಲಕ ಸಮಾಧಿ ಅಗಿಯಲು ಅವಕಾಶ ಕೊಡಿ ಎಂದು ಅನಾಮಿಕ ವ್ಯಕ್ತಿ ಎಸ್ಐಟಿ ಟೀಮ್ ಬಳಿ ಕೇಳಿಕೊಂಡಿದ್ದ. ಅನಾಮಿಕ ವ್ಯಕ್ತಿಯ ಮಾತಿನಂತೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಜೆಸಿಬಿ ಡಾಗ್ ಸ್ಕ್ವಾಡ್ ಅನ್ನ ಕರೆತರಲಾಯಿತು. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಸಮಾಧಿ ಅಗಿಯುವ ಕೆಲಸ ಮಾಡಲಾಯಿತು. 8 ಅಡಿ ಸಮಾಧಿಯಾಗಿದ್ರೂ ಕೂಡ ಯಾವುದೇ ಅಸ್ಥಿ ಪಂಜರ ಸಿಗದ ಹಿನ್ನೆಲೆ ಇಂದಿನ ಶೋಧ ಕಾರ್ಯ ಮುಕ್ತಾಯವನ್ನ ಮಾಡಲಾಗಿದೆ. ಇನ್ನು ಸಮಾಧಿ ಅಗಿಯುವ ಮೊದಲ ದಿನ ಜನರಲ್ಲಿ ಭಾರಿ ನಿರೀಕ್ಷೆ ಮೂಡಿತ್ತು. ಆದರೆ ನಿರೀಕ್ಷೆಯೆಲ್ಲ ಹುಸಿಯಾಯಿತು. ನಾಳಿನ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ, ನಾಳೆ ಕಾರ್ಯಾಚರಣೆಯಲ್ಲಾದ್ರೂ ಕಳೆಬರ ಸಿಗುತ್ತಾ ಎಂದು ಕಾದ್ ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.